ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಬಂದಿರೋದು ಬೆಂಗಳೂರಲ್ಲಿ ಇರುವಂತಹ ಚಿಕ್ಕಬೇಗೂರಿನ ಶಿವ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದನ್ನು ಶ್ರೀ ಪಂಚಲಿಂಗೇಶ್ವರ ನಾಗೇಶ್ವರ ದೇವಸ್ಥಾನ ಅಂತ, ಕೆರೆ ದೇವಸ್ಥಾನ ಅಂತ ಕೂಡ ಕರೀತಾರೆ. ಇದರ ಮುಂಭಾಗ ಈ ರೀತಿ ಆರ್ಚಿಂದ ಶುರುವಾಗುತ್ತೆ. ಆರ್ಚಿಂದ ಒಳಗಡೆ ಬಂದ ಕೂಡಲೇ ಎಡಭಾಗಕ್ಕೆ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನು ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ನೀವೇನಾದರೂ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಕಲ್ಯಾಣ ಮಂಟಪ ನೋಡುತ್ತಿದ್ದರೆ ಈ ಒಂದು ಕಲ್ಯಾಣ ಮಂಟಪ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು. ಹಾಗೆ ಮುಂದೆ ನಡ್ಕೊತಾ ಹೋದೆ ಸ್ನೇಹಿತರೆ, ಒಂದು ಬೋರ್ಡ್ ಕಾಣಿಸಿತು. ಆ ಬೋರ್ಡ್ನಲ್ಲಿ ಈ ದೇವಸ್ಥಾನ ಯಾವಾಗ ನಿರ್ಮಾಣ ಆಗಿದೆ ಎಂದು ಸಂಪೂರ್ಣ ಮಾಹಿತಿ ಆ ಬೋರ್ಡ್ನಲ್ಲಿ ಬರೆಯಲಾಗಿತ್ತು. ದೇವಸ್ಥಾನ ತುಂಬಾ ಪುರಾತನವಾದಂತಹ ದೇವಸ್ಥಾನ, 13,000 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗ್ತಾ ಹೋಗ್ತಾ ದೇವರ ದರ್ಶನ ಮಾಡ್ತಾ ಸುತ್ತಮುತ್ತ ಏನೆಲ್ಲ ಇದೆ ಅಂತ ಹೇಳಿ ನೋಡಿಕೊಂಡು ಬರೋಣ. ಈ ದೇವಸ್ಥಾನವನ್ನು ಗಂಗಾ ಡೈನೆಸ್ಟ್ ಅವರು ನಿರ್ಮಾಣ ಮಾಡಿದ್ದಾರೆ. ಅದಾದ ನಂತರ ಚೋಳರು ಮತ್ತು ಹೊಯ್ಸಳ ಅವರು ಈ ದೇವಸ್ಥಾನವನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ದೇವಸ್ಥಾನದೊಳಗೆ ಪ್ರವೇಶ ಮಾಡಬೇಕಂದ್ರೆ 4 ಮುಖದ್ವಾರಗಳು ಇದೆ ಸ್ನೇಹಿತರೆ. ಸೊ ನಾನು ಬಂದ ಕೂಡಲೇ ಅಲ್ಲಿ ಒಂದು ಬೋರ್ಡ್ ಕಾಣಿಸಿತು. ಅಲ್ಲಿ ಈ ದೇವಸ್ಥಾನಕ್ಕೆ ಬರುವಾಗ ಯಾವ ಥರದ ವಸ್ತ್ರಗಳನ್ನು ಧರಿಸಿ ಬರಬೇಕಂತ ಹೇಳಿ ಆ ಬೋರ್ಡ್ನಲ್ಲಿ ಬರೆದಿತ್ತು. ಹಾಗೆ ಈ ದೇವಸ್ಥಾನದ ಒಂದು ಸಮಯ ಯಾವಾಗ ತೆಗೆದಿರುತ್ತೆ ಅಂತ ಹೇಳಿ ಕೂಡ ಆ ಒಂದು ಬೋರ್ಡಲ್ಲಿ ಬರೆದಿತ್ತು ಸ್ನೇಹಿತರೆ. ದೇವಸ್ಥಾನದ ಬಾಗಿಲು ತೆಗೆಯುವ ಸಮಯ ಬೆಳಗ್ಗೆ 6ರಿಂದ 11:15 ಸಾಯಂಕಾಲ 6ರಿಂದ 8 ಗಂಟೆವರೆಗೂ ತೆಗೆದಿರುತ್ತೆ ಸ್ನೇಹಿತರೆ. ಮತ್ತೊಂದು ವಿಷಯ ಹೇಳೋದಾದರೆ, ಈ ದೇವಸ್ಥಾನಕ್ಕೆ ಒಳ ಬರೋದಕ್ಕೆ 3 ಬಾಗಿಲುಗಳಿಂದ ಮಾತ್ರ ಸಾಧ್ಯ. ಮತ್ತೊಂದು ಬಾಗಿಲು ಯಾವಾಗಲೂ ಕ್ಲೋಸ್ ಆಗೇ ಇಟ್ಟಿರ್ತಾರೆ ಸ್ನೇಹಿತರೆ. ಈ ದೇವಸ್ಥಾನದ ಸುತ್ತ ಒಂದು ರೌಂಡ್ ಹೋಗ್ತಾ ಹೋಗ್ತಾ ಮತ್ತೊಂದು ವಿಷಯ ತಿಳಿಯಿತು. ಅದು ಏನಪ್ಪ ಅಂದರೆ, ಈ ದೇವಸ್ಥಾನದಲ್ಲಿ ಶೂಟಿಂಗ್ ಅಂದರೆ ಫೋಟೋ ಶೂಟ್ ಬೇಕಂದ್ರೂ ಕೂಡ ನೀವು ಮಾಡಿಸ್ಕೋಬೋದು. ಬಟ್ ಇದಕ್ಕೆ ನೀವು ಅಲ್ಲಿ ಪೂಜೆ ಮಾಡುವಂತಹ ಪಂಡಿತರ ಪರ್ಮಿಷನ್ ಕೇಳಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ದೇವಸ್ಥಾನ ನೋಡ್ತಾ ನೋಡ್ತಾ ಅಲ್ಲಿ ನಮ್ಮ ಬಸವಣ್ಣನವರು ಕೂಡ ಇದ್ದರು. ಅವರಿಗೆ ಒಂದು ನಮಸ್ಕಾರ ಹಾಕಿ ಮುಂದೆ ಹೋಗ್ತಾ ಅಲ್ಲಿ ಒಂದು ದೇವರ ಸನ್ನಿಧಿ ಇತ್ತು. ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಮುಂದೆ ನಮ್ಮ ನಡೆಯನ್ನು ಸಾಗಿಸಿದ್ವಿ ಸ್ನೇಹಿತರೆ. ಶಿವನ ದರ್ಶನ ಕೂಡ ಆಯಿತು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಮತ್ತೊಂದು ವಿಷಯ ಮರಿಬೇಡಿ ಸ್ನೇಹಿತರೆ, ಇನ್ನೇನು ಶಿವರಾತ್ರಿಗೆ 2 ದಿನ ಬಾಕಿ ಇದೆ. ಯಾರೆಲ್ಲ ಶಿವನ ದರ್ಶನವನ್ನು ಪಡೆಯಬೇಕು ಅಂತಿದ್ದೀರಾ, ಈ ಒಂದು ಜಾಗ ಬೆಸ್ಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.